ಎಲ್ರಿಗೂ ನಮಸ್ಕಾರ. ನಾನು ಮಾನಸ. ತೆಂಗಿನ ಚಿಪ್ಪು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ತೆಂಗಿನಕಾಯಿನ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಆದರೆ ಇದನ್ನು ಬಿಸಾಕ್ತೀವಿ. ಇದನ್ನು ಬಿಸಾಕೋದಕ್ಕಿಂತ ಮುಂಚೆ ಯಾವೆಲ್ಲ ಒಳ್ಳೆ ಲಾಭಗಳಿದೆ, ಇದರೆಲ್ಲ ಎಷ್ಟೊಂದು ಟಿಪ್ಸ್ಗಳಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಬಿಸಾಕಬೇಡಿ, ನೀವು ಕೂಡ ಈ ಥರ ಟಿಪ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಈ ತೆಂಗಿನ ಚಿಪ್ ಏನಿರುತ್ತೆ ಅದನ್ನು ನಾವು ಸ್ವಲ್ಪ ಒಲೆ ಅಥವಾ ಗ್ಯಾಸ್ನ ಸಹಾಯದಿಂದ ಸುಟ್ಕೋಬೇಕಾಗುತ್ತೆ. 1 ನಿಮಿಷ ಸಾಕಾಗುತ್ತೆ. ಇದಾದ ನಂತರ ಈ ಥರ ವೇಸ್ಟ್ ತವ ಇದ್ದರೆ ಅದ್ರ ಮೇಲೆ ಒಂದು ಇಕ್ಕಳದ ಸಹಾಯದಿಂದ ನಾವು ಅಲ್ಲಿ ಇರಿಸಬೇಕಾಗುತ್ತೆ. ಇದಾದ ನಂತರ ತುಂಬ ಚೆನ್ನಾಗಿ ಅದು ಅದ್ರ ಪಾಡಿಗೆ ಹತ್ಕೊಂಡು ಚೆನ್ನಾಗಿ ಹುರಿದ್ಬಿಟ್ಟು ಇಜ್ಲು ಕೊನೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದ್ರದ್ದಾಗಿ ಮೊದಲನೇದಾಗಿ ಹೇಳೋದಾದರೆ ನಾವು ಇದರಿಂದ ಚಾರ್ಕೋಲ್ ಪೌಡರ್ ಏನಿರ್ತೀವಿ ಅದನ್ನು ಮನೆಯಲ್ಲೇ ಮಾಡ್ಕೋಬೋದು. ಅಂದರೆ ತುಂಬ ನ್ಯಾಚುರಲ್ ಆಗಿರುತ್ತೆ ಮತ್ತು ಅದರಿಂದ ಏನೆಲ್ಲ ಉಪಯೋಗಗಳಿದ್ದಾವೆ ಅಂತಲೂ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಮನೆಯಲ್ಲಿ ಬಾಣಂತಿಯರು ಅಥವಾ ಮತ್ತು ಇನ್ಯಾವುದೇನೋ ಉಪಯೋಗಕ್ಕಾಗಿರ್ಬೋದು, ಈ ಥರ ಏನಾದ್ರೂ ಸಾಂಬ್ರಾಣಿ ಹೊಗೆ ಕೊಡಬೇಕು ಅಂತ ಹೇಳಿದ್ರೆ ಈ ಥರ ಒಂದು ವೇಸ್ಟ್ ತವಾಗೆ ಈ ಥರ ಸುಟ್ಬಿಟ್ಟು ನಾವು ಚಿಪ್ಪನ್ನ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗೆಲ್ಲ ಅದನ್ನು ಸಾಂಬ್ರಾಣಿ ಹೊಗೆ ಕೊಟ್ಕೋಬೋದು. ಸೊ ಈ ಥರ ಕೂಡ ಉಪಯೋಗ ಆಗುತ್ತೆ. ಇದು ಕೂಡ ಒಂದು ಟಿಪ್ಸ್, ಇದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ಇದಾದ ನಂತರ ಆ ಕೆಂಡ ಎಲ್ಲ ಹಾರಿದ ಮೇಲೆ ನೋಡಿ ಈ ರೀತಿ ಇಜ್ಲು ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದು ನಮಗೆ ತುಂಬಾ ಉಪಯೋಗ ಇದೆ, ತುಂಬಾ ಒಳ್ಳೆಯದು. ನಿಮ್ಮೆಲ್ಲರಿಗೂ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೊಂದು ಇದಕ್ಕೆ ಡಿಮ್ಯಾಂಡ್ ಇದೆ ಅಂತ. ಮೊದಲನೇದಾಗಿ ನಾನಿಲ್ಲಿ ಈ ಇಜ್ಲು ಕೊನೆ ಎಲ್ಲದನ್ನು ತೊಗೊಂಡು ತುಂಬ ಚೆನ್ನಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಕಂಪ್ಲೀಟಾಗಿ ಚಾರ್ಕೋಲ್ ಪೌಡರ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಬನ್ನಿ. ತುಂಬಾ ಅಂದರೆ ನಾವು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಖರ್ಚು ಮಾಡಿ ತೊಗೊಂಬರೋದಕ್ಕಿಂತ ಮನೆಯಲ್ಲಿ ಚಿಪ್ಪನ್ನ ಬಿಸಾಡ್ದೇ ಈ ರೀತಿ ಪೌಡರ್ ಮಾಡಿಟ್ಕೊಂಡ್ರೆ ನಮಗೆ ಯಾವೆಲ್ಲ ಅನುಕೂಲಗಳಿವೆ ಅದಕ್ಕೆ ನಾವು ಉಪಯೋಗಿಸ್ಕೋಬೋದಾಗಿದೆ. ಸೊ ಒಮ್ಮೆ ಈ ಒಂದು ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ಚಿಪ್ಪನ್ನು ಬಿಸಾಕೋದಕ್ಕಿಂತ ಮುಂಚೆ ಈ ಎಲ್ಲ ಟಿಪ್ಸ್ಗಳು ಇದ್ದಾವೆ ಅಂತ ಒಮ್ಮೆ ಯೋಚನೆ ಮಾಡಿ. ಮೊದಲನೇದಾಗಿ ನೀವು ಏನು ತೆಂಗಿನ ಚಿಪ್ಪು ಯೂಸ್ ಮಾಡ್ತೀರಲ್ಲ ಅದರಲ್ಲಿ ಹಿಂಭಾಗದಲ್ಲಿ ಜುಟ್ಟಿರುತ್ತಲ್ಲ ಅದನ್ನ ಈ ರೀತಿ ಕ್ಯಾಸ್ಟ್ ಐರನ್ ತವ ಆಗಿರ್ಬೋದು ಮತ್ತು ದೋಸೆ ಹಂಚುಗಳು ಏನಿರ್ತವೆ ಅದಕ್ಕೆ ಯೂಸ್ ಮಾಡ್ಕೋಬೋದು. ಸಾಮಾನ್ಯವಾಗಿ ಇವಾಗ ನಾವು ಪ್ಲಾಸ್ಟಿಕ್ನ ಯೂಸ್ ಮಾಡೋದಕ್ಕಿಂತ ಈ ರೀತಿ ಈ ತೆಂಗಿನ ಚಿಪ್ಪಲ್ಲಿ ಬರುವಂತಹ ಜುಟ್ಟನ್ನು ನಾವು ಯೂಸ್ ಮಾಡಿದ್ರೆ ತುಂಬಾ ನ್ಯಾಚುರಲ್ ಮತ್ತು ಆರ್ಗ್ಯಾನಿಕ್ ಆಗಿರುತ್ತೆ. ಸೊ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ಬೋದು. ನೋಡಿ ಈ ರೀತಿ ನಾನು ಆಯಿಲ್ನ ಹಾಕಿ ಪ್ರತಿ ಸತಿ ನೀವೇನಾದ್ರೂ ದೋಸೆ ಅಥವಾ ಚಪಾತಿ ಏನಾದರೂ ಮಾಡಬೇಕಾದ್ರೆ ಈ ರೀತಿ ಯೂಸ್ ಮಾಡ್ಕೋಬೋದು. ತುಂಬಾ ಇದು ಆರೋಗ್ಯಕ್ಕೆ ಒಳ್ಳೆಯದೂ ಕೂಡ. ನಾವು ಪ್ಲಾಸ್ಟಿಕ್ನ ಯೂಸ್ ಮಾಡದೇ ಇರೋ ಥರ ಸ್ವಲ್ಪ ಅವಾಯ್ಡ್ ಕೂಡ ಆಗುತ್ತೆ. ತುಂಬ ಚೆನ್ನಾಗಿ ಎಲ್ಲ ಕಡೆ ಅದು ಅಪ್ಲೈ ಆಗ್ತಾ ಹೋಗುತ್ತೆ ನಾವು ಆಯಿಲ್ ಏನಿರ್ತೀವಿ. ಸೊ ಯಾವಾಗಲೂ ಇದನ್ನು ಬಿಸಾಡೋಕ್ಕಿಂತ ಮುಂಚೆ ಈ ರೀತಿ ಒಮ್ಮೆ ತೆಗೆದಿಟ್ಕೊಳ್ಳಿ. ಇದಾದ ನಂತರ ನೋಡಿ ನಾನಿಲ್ಲಿ ಪೌಡರ್ನ ಈ ರೀತಿ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಪೌಡರ್ ಮಾಡಿದ್ದೀನಿ. ಸ್ವಲ್ಪ ತರಿ ಏನಾದ್ರೂ ಇತ್ತು ಅಂತ ಹೇಳೋದಾದರೆ ನೀವು ಅದನ್ನು ಜರಡಿ ಇಟ್ಕೋಬೋದು. ಮೊದಲನೇದಾಗಿ ನಾನಿಲ್ಲಿ ಒಂದು ಫೇಸ್ ಪ್ಯಾಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಕ್ರಬ್ ಆಗಿ ಕೂಡ ಯೂಸ್ ಮಾಡ್ಬೋದು, ಮಾಸ್ಕ್ ಆಗಿನೂ ಕೂಡ ಯೂಸ್ ಮಾಡ್ಬೋದು. ಈ ಬ್ಲ್ಯಾಕ್ ಹೆಡ್ಸ್ ಏನಿರುತ್ತೆ ಮತ್ತು ಏನು ನಮಗೆ ಆ್ಯಕ್ನಿ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಏನಾದ್ರೂ ಟ್ಯಾನ್ ಆಗಿದ್ರೆ ಇದೆಲ್ಲ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಈ ಒಂದು ಪೌಡರಿಂದ. ಸೊ ಇಲ್ಲಿ ಸ್ವಲ್ಪ ಪೌಡರ್ನ ನಾನು ತೊಗೊತಾ ಇದ್ದೀನಿ. ಇದು ಪೌಡರ್ನ ಸ್ವಲ್ಪ ತೊಗೊಂಡು ಇದ್ರ ಜೊತೆಗೆ ಸ್ವಲ್ಪ ನಿಂಬೆ ರಸನೂ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೊ ಈ ಎರಡನ್ನೂ ಕೂಡ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೇನಾದರೂ ಟ್ಯಾನ್ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದೆಲ್ಲದನ್ನು ಕೂಡ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ತುಂಬಾ ಒಂದು ಫೇಸ್ಗೆ ಶೈನಿಂಗ್ ಕೂಡ ಬರುತ್ತೆ, ವೈಟ್ನಿಂಗ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಇದು ವರ್ಕ್ ಮಾಡ್ತಾ ಹೋಗುತ್ತೆ. ನಾನಿಲ್ಲಿ ನಿಮಗೆ ಕೈಗೆ ಅಪ್ಲೈ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ರೀತಿ ಡಿಫ್ರೆನ್ಸ್ ಕಾಣಿಸುತ್ತೆ ನಾವು ಇದರಿಂದ ಒಮ್ಮೆ ಸ್ಕ್ರಬ್ ಮಾಡಿ ನೋಡಿದ್ರೆ ಅಂತ. ಇಲ್ಲಿ ಕೈಗೆ ಅಪ್ಲೈ ಮಾಡಿಬಿಟ್ಟು ನಾನು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು 2 ನಿಮಿಷ ನಾವು ಮಾಡಿದ್ರೆ ಸಾಕಾಗುತ್ತೆ. 2 ನಿಮಿಷ ಆದಮೇಲೆ ನಾನು ಇಲ್ಲಿ ವಾಶ್ ಮಾಡಿನೂ ಕೂಡ ನಿಮಗೆ ತೋರಿಸ್ತಿದ್ದೀನಿ. ತುಂಬಾ ಇನ್ಸ್ಟೆಂಟಾಗಿ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಸ್ಕಿನ್ನಿಗೂ ಅಷ್ಟೇ ತುಂಬಾ ಒಳ್ಳೆಯದು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ಮಾರ್ಕೆಟಲ್ಲಿ ಎಷ್ಟೊಂದು ಡಿಮ್ಯಾಂಡ್ ಇದೆ ಈ ಪೌಡರ್ಗೆ ಅಂತ. ನೋಡಿ ಈ ಮತ್ತು ಎರಡೂ ಡಿಫ್ರೆನ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ, 2 ಕೈದೂ. ಸೊ ನಾನು ಸ್ಕ್ರಬ್ ಮಾಡಿರೋಂತಹ ಕೈಯಲ್ಲಿ ಟ್ಯಾನ್ ರಿಮೂವ್ ಆಗಿ ಬ್ರೈಟ್ನೆಸ್ ಆಗಿ ಕಾಣಿಸ್ತಾ ಇದೆ. ಇವಾಗ ನೋಡೋಣ ಬನ್ನಿ ಮತ್ತೊಂದು ಟಿಪ್ಪು. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲೆಲ್ಲರಿಗೂ ಗೊತ್ತಿರುತ್ತೆ, ಆವಾಗೆಲ್ಲ ಟೂತ್ಪೇಸ್ಟ್ ಇರ್ತಿರಲಿಲ್ಲ, ಇಜ್ಲು ಕೊನೆನೇ ಯೂಸ್ ಮಾಡಿಕೊಂಡು ಹಲ್ಲನ್ನು ಕ್ಲೀನ್ ಮಾಡ್ಕೊಳ್ಳೋರು. ಸೊ ಅದು ನ್ಯಾಚುರಲ್ ಆಗಿರ್ತಿತ್ತು, ತುಂಬಾ ಒಳ್ಳೆಯದೂ ಕೂಡ. ಸೊ ಈ ರೀತಿ ಮಾಡಿಟ್ಕೊಂಡ್ರೆ ನಮಗೆ ಹಳದಿ ಹಲ್ಲುಗಳೇನಾದ್ರೂ ಆಗಿದ್ರೆ ತುಂಬಾ ಚೆನ್ನಾಗಿ ಈ ಥರ ಬ್ರಷ್ ಮಾಡ್ತಾ ಬಂದರೆ ನಮಗೆ ಹಲ್ಲೆಲ್ಲ ವೈಟ್ ಆಗೋದಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ. ಮತ್ತು ಇದನ್ನು ಜಾಸ್ತಿ ಅನ್ನೋದಕ್ಕಿಂತ ವಾರಕ್ಕೆ 3 ಸಲ ಇಂದ 2 ಸಲ ಮಾಡಿದ್ರೆ ನಾವು ಸಾಕಾಗುತ್ತೆ.
ಈ ಹಳದಿ ಹಲ್ಲಿದ್ರೆ ಅಥವಾ ಹಲ್ಲಲ್ಲಿ ಏನಾದ್ರೂ ಪೇಯ್ನ್ ಇದ್ದರೆ ಎಲ್ಲದನ್ನು ಕೂಡ ಅಷ್ಟೇ ಕ್ಲಿಯರ್ ಆಗ್ತಾ ಬರುತ್ತೆ. ಇದ್ರ ಜೊತೆಗೆ ಬೇಕು ಅಂದರೆ ನೀವು ಸ್ವಲ್ಪ ಲವಂಗದ ಎಣ್ಣೆನೂ ಕೂಡ ನೀವು ಸೇರಿಸ್ಕೋಬೋದು. ಅಲ್ಲೇನಾದ್ರೂ ಪ್ರಾಬ್ಲಮ್ ಆಗಿದ್ರೆ, ಹುಳ ಆಗಿದ್ದರೆ ಇದೆಲ್ಲದಕ್ಕೂ ತುಂಬಾ ಚೆನ್ನಾಗಿ ಸಹಾಯ ಮಾಡ್ತಾ ಹೋಗುತ್ತೆ. ಮತ್ತು ಇದು ನ್ಯಾಚುರಲ್ ಆಗಿರೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈ ಟಿಪ್ಪನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಇದಾದ ನಂತರ ನೋಡಿ ಮತ್ತೊಂದು ಟಿಪ್ಸ್ನ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಕೆಲವು ಕಡೆ ಬ್ಯಾಡ್ ಸ್ಮೆಲ್ ಇರುತ್ತೆ. ಅಂದರೆ ಶೂಸ್ ಆಗಿರ್ಬೋದು, ಫ್ರಿಡ್ಜು, ಬಾತ್ರೂಮ್ ಆಗಿರ್ಬೋದು, ಎಲ್ಲೆಲ್ಲಿ ನಾವು ಬ್ಯಾಡ್ ಸ್ಮೆಲ್ ಇರುತ್ತೆ ಅಲ್ಲಿ ಈ ಥರ ಟಿಶ್ಯೂ ಪೇಪರ್ ತೊಗೊಂಡು ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಫೋಲ್ಡಿಂಗ್ ಮಾಡಿಕೊಂಡು ಅದ್ರಿಗೆ ಈ ಥರ ಪೌಡರ್ ಮಾಡಿಟ್ಕೊಂಡಿರುವಂತಹ ಪೌಡರ್ನ ನಾವು ಸೇರಿಸ್ಕೊಂಡು ಫೋಲ್ಡಿಂಗ್ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಅಂದರೆ ಫ್ಲೇಮ್ ಆಚೆ ಬರಬೇಕಲ್ವ, ಅದಕ್ಕೋಸ್ಕರ ಗಾಳಿ ಆಡೋ ಥರ ಸ್ವಲ್ಪ ಚಿಕ್ಕದಾಗಿ ನಾವು ಹೋಲ್ ಮಾಡಿ ಇಟ್ಕೊಂಡು ನಮಗೆ ಎಲ್ಲೆಲ್ಲಿ ಬ್ಯಾಡ್ ಸ್ಮೆಲ್ ಇರುತ್ತೆ ಅಲ್ಲೆಲ್ಲ ಕಡೆನೂ ಬೇಕಾದರೆ ನಾವು ಇದನ್ನು ಇಟ್ಕೋಬೋದು. ಒಳ್ಳೆ ರೀತಿ ಇದು ವರ್ಕ್ ಮಾಡ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಇವಾಗ ನಾವು ಶೂನ ಹೊರಗಡೆ ಹಾಕ್ಕೊಂಡು ಬಂದಿರ್ತೀವಿ, ಸ್ವೆಟ್ ಆಗಿರುತ್ತೆ. ಸೊ ಆವಾಗ ನಮಗೆ ಸ್ಮೆಲ್ ಬರ್ತಾ ಇರುತ್ತಲ್ವ ಶೂಯಿಂದ, ಬ್ಯಾಡ್ ಸ್ಮೆಲ್ಲು. ಸೊ ಅದು ಸ್ಮೆಲ್ ಬರದೇ ಇರೋದಕ್ಕೆ ಅವಾಯ್ಡ್ ಆಗೋದಕ್ಕೆ ಈ ಥರ ಶೂ ಒಳಗಡೆ ನಾವು ಇಟ್ಕೋಬೋದು. ಸೊ ಇದು ನಂತರ ನಾವು ಚಿಕ್ಕ ಮಕ್ಳುಗಳ ಶೂ ಆಗಿರ್ಬೋದು ಮತ್ತು ಚಪ್ಪಲಿಗಳಾಗಿರ್ಬೋದು, ಇದೆಲ್ಲದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಇದು ಯೂಸ್ ಆಗ್ತಾ ಹೋಗುತ್ತೆ. ಈ ರೀತಿ ಇಟ್ಕೊಂಡ್ರೆ ಸ್ಮೆಲ್ ಬರೋದಿಲ್ಲ. ಇದಾದ ನಂತರ ಸಾಮಾನ್ಯವಾಗಿ ನಾವು ಡಿಫ್ರೆಂಟಾಗಿ ಸಿಗುವಂಥ ಕೆಮಿಕಲ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಬಾತ್ರೂಮಲ್ಲಿ ಇಡೋದಕ್ಕೆ. ಸೊ ಇದನ್ನು ಕೂಡ ಟಾಯ್ಲೆಟಲ್ಲಿ ಈ ರೀತಿ ನಾವು ಪ್ಲೇಸ್ ಮಾಡ್ಬೋದು. ಇದಾದ ನಂತರ ಇನ್ನೊಂದು ಬೆಸ್ಟ್ ಟಿಪ್ ಅಂತ ಹೇಳ್ತೀನಿ. ಇದು ನೋಡಿ, ಇವಾಗ ನಾನು ಬಾತ್ರೂಮಲ್ಲಿ ಇದನ್ನು ಪೌಡರ್ನ ಹಾಕ್ತಾ ಇದ್ದೀನಿ. ಸೊ ಅಲ್ಲಲ್ಲೇ ಯೆಲ್ಲೋ ಕಲರು ಮತ್ತು ಕರೆ ಆಗಿರುತ್ತೆ. ಅದೆಲ್ಲದಕ್ಕೂ ನಾವು ಜಾಸ್ತಿ ದುಡ್ಡು ಕೊಟ್ಟು ಮಾರ್ಕೆಟಲ್ಲಿ ತೊಗೊಂಬಂದು ಇನ್ವೆಸ್ಟ್ ಮಾಡೋದಿಲ್ಲ. ಈ ರೀತಿ ನ್ಯಾಚುರಲಾಗಿ ಮಾಡ್ಕೊತೀವಿ ಅಂದರೆ ಇದು 100ಗೆ 200% ರಿಸಲ್ಟ್ ಕೊಡುತ್ತೆ. ಈ ರೀತಿ ನಾವು ಪೌಡರ್ನ ಅಪ್ಲೈ ಮಾಡಿಬಿಟ್ಟು ಅದನ್ನು ಒಂದೇ ವಾಶಿಗೆ ನೋಡಿ ಡಿಫ್ರೆನ್ಸ್ ಎಷ್ಟು ಕಾಣಿಸ್ತಾ ಇದೆ. ನಾನು ಮುಂಚೆ ತೋರಿಸಿದ್ದಕ್ಕೂ ಇವಾಗೂ ಮತ್ತು ಪಕ್ಕದಲ್ಲೇ ಇರುವಂತಹ ಬೇರೆ ಕಲೆಗಳಿಗೂ ಇದಕ್ಕೂ ಕಂಪೇರ್ ಮಾಡಿದರೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.